ನಮಸ್ಕಾರ ಸ್ನೇಹಿತರೆ. ಬಸವಣ್ಣನವರ ವಚನಗಳ 9ನೇ ಭಾಗ. ಇದು 9ನೇ ವಚನ. ಕಾಲಲ್ಲಿ ಕಟ್ಟಿದ ಗುಂಡು, ಕೊಳ್ಳಲ್ಲಿ ಕಟ್ಟಿದ ಬೆಂಡು, ತೇಲಲೀಯದು ಗುಂಡು, ಮುಳುಗಲೀಯದು ಬೆಂಡು, ಇಂತಪ್ಪ ಸಂಸಾರ ಶರದಿಯ ದಾಂಟಿಸಿ ಕಾಲಾಂತಕನೇ ಕಾಯೋ ಕೂಡಲ ಸಂಗಯ್ಯ. ಅಂದರೆ ಒಬ್ಬ ವ್ಯಕ್ತಿಗೆ ಕಾಲಲ್ಲಿ ಒಂದು ಗುಂಡನ್ನು ಕಟ್ಟಿ, ಕೊರಳಲ್ಲಿ ಒಂದು ಬೆಂಡನ್ನು ಕಟ್ಟಿ ನೀರಿನಲ್ಲಿ ಎಸೆದ್ರೆ ಏನು ಪರಿಸ್ಥಿತಿ ಆಗ್ಬೋದು ಅನ್ನೋದು ಈ ಒಂದು ವಚನದ ಇದು. ಅಂದರೆ ಸಂಸಾರ ಅಥವಾ ಸಾಮಾಜಿಕ ಒಂದು ವ್ಯಕ್ತಿಯ ಒಡನಾಟ ಏನಿದೆ ಅದರ ಬಗ್ಗೆ ಈ ವಚನದಲ್ಲಿ ವಿವರಿಸಿದ್ದಾರೆ ಅವರು. ಆ ಕಡೆ ಕಾಲಲ್ಲಿ ಕಟ್ಟಿರೋ ಗುಂಡು ಮುಳುಗಿಸ್ತಾ ಇರತ್ತೆ, ಈ ಕಡೆ ಕುತ್ತಿಗೆಗೆ ಕಟ್ಟಿರೋಂಥ ಬೆಂಡು ಮೇಲೆ ಎತ್ತೋದಕ್ಕೆ ಪ್ರಯತ್ನ ಮಾಡ್ತಾ ಇರತ್ತೆ. ಹಾಗೆ ಆ ಕಡೆ ಬದುಕೋದಕ್ಕೂ ಬಿಡಲ್ಲ, ಈ ಕಡೆ ಸಾಯೋದಕ್ಕೂ ಬಿಡಲ್ಲ. ಈ ರೀತಿ ತನ್ನ ಮೈ ಮನಸ್ಸಿನ ಒಂದು ಏನಿದೆ ತೊಳಲಾಟ, ಅದನ್ನು ಈ ವಚನದಲ್ಲಿ ತಿಳಿಸ್ತಾ ಇದ್ದಾರೆ. ಅಂದರೆ ವ್ಯಕ್ತಿ ಹುಟ್ಟಿ ಬೆಳೆದು ಬಾಳ್ತಾ ಇರುವಂಥ ಸಮಾಜದಲ್ಲಿಯ ಕಟ್ಟುಪಾಡುಗಳು, ಸಂಪ್ರದಾಯ, ಆಚಾರ ವಿಚಾರ, ಆಚರಣೆ, ಆಡಳಿತ, ಕಾನೂನು, ಹೀಗೆ ನಾವೇನೆಲ್ಲ ಸಮಾಜದಲ್ಲಿ ಭಾಗಿಯಾಗಿರ್ತೀವಿ ಅದೆಲ್ಲ ವಿಚಾರಗಳು ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು ಅಂತ ನಿಯಂತ್ರಿಸೋದು ಪ್ರತಿಯೊಬ್ಬ ವ್ಯಕ್ತಿಯ ತನ್ನ ಜೀವನದ ಅನೇಕ ಸನ್ನಿವೇಶ. ಅಂದರೆ ಯಾವುದು ಸರಿ, ಯಾವುದು ತಪ್ಪು, ಯಾವುದು ನೀತಿ, ಯಾವುದು ಅನೀತಿ, ಯಾವುದು ನ್ಯಾಯ, ಯಾವುದು ಅನ್ಯಾಯ, ಈ ರೀತಿ ಯಾವುದನ್ನು ಸರಿಯಾಗಿ ತಿಳ್ಕೊಳಕ್ಕಾಗ್ದಿರ ಇಬ್ಬಗೆಯ ಸಂಕಟ ಅಂತ ಹೇಳಿದ್ರೆ ಒಂದು ರೀತಿ ಮನಸ್ಸಿನಲ್ಲೇ ದ್ವಂದ್ವ ಅಂತ ಹೇಳಿದ್ರೆ ಎರಡೆರಡು ರೀತಿ ಆಲೋಚನೆ. ಈಗ ಮಾಡಿದ್ರೆ ಸರಿನಾ, ಈಗ ಮಾಡಿದ್ರೆ ತಪ್ಪ, ಈ ರೀತಿ ಒಂದು ಮನಸ್ಸಿನ ಒಂದು ತೊಳಲಾಟದಲ್ಲಿ ವ್ಯಕ್ತಿ ಏನು ಅದಕ್ಕೊಳಗಾಗಿರ್ತಾನೆ, ಆ ಪರಿತಪಿಸ್ತಾ ಇರ್ತಾನೆ. ಅದರ ಸಾರಾಂಶನೇ ಈ ವಚನದಲ್ಲಿ ತಿಳಿಸಿದ್ದಾರೆ. ಧನ್ಯವಾದ.